ಫ್ರೆಂಡ್ಸ್, ಜಾರ್ಗೆ ಜೀರಿಗೆ ಹಾಕಿದ್ದೀವಿ, ಹಾಗೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನನ ಹಾಕ್ಬಿಟ್ಟು ಇವಾಗ ಪುದೀನ ಚಟ್ನಿ ಮಾಡ್ತಾ ಇದ್ದೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು ಇವಾಗ. ಹಾಗೆ ಸಾಯಂಕಾಲದ ಸ್ನ್ಯಾಕ್ಸ್ಗೆ ಬೋಟಿ ಮಸಾಲ ಮಾಡ್ತಾ ಇರೋದು. ತುರಿದಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಟೊಮೊಟೊ. ಫ್ರೆಂಡ್ಸ್, ಇವಾಗ ಬೋಟಿ ಪ್ಯಾಕೆಟ್ ನೋಡಿ ಇಲ್ಲಿದೆ. ಆದರೆ ಇದು ಉದ್ದುದ್ದ ಬರುತ್ತಲ್ಲ ಬೋಟಿ, ಅದಿದ್ದರೆ ಚೆನ್ನಾಗಿರ್ತಾಯಿತ್ತು. ಆದರೆ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಇರೋದು ಇದೇನೆ, ಹಾಗಾಗಿ ಇದರಲ್ಲೇ ಮಾಡ್ತಾ ಇದ್ದೀವಿ ಇವಾಗ. ನೋಡಿ, ಬೋಟಿನ ಕೈಯಲ್ಲಿ ಕೈಯಲ್ಲಿ ಮುರಿಯೋಕ್ಕಾಗಲ್ಲ, ಮುರಿದ್ರೆ ಎಲ್ಲ ಪೀಸ್ ಇದಾಗ್ಬಿಡುತ್ತೆ. ನೋಡಿ, ಈ ಥರ ಕಟ್ ಮಾಡಿಕೊಂಡು. ಫ್ರೆಂಡ್ಸ್, ಮಳೆ ಬರ್ತಾ ಇರುವಾಗ ಈ ರೀತಿ ಬೋಟಿ ಮಸಾಲ ಎಲ್ಲ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವಾಗ ಏನೇನು ಹಾಕ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಕ್ಯಾರೆಟ್, ಹಾಗೆ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರಕ್ಕೆ ಅಚ್ಕಾರದ ಪುಡಿ, ಜೀರಾ ಪೌಡರು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಫ್ರೆಂಡ್ಸ್, ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಸೇವ್ ಹಾಕಿದ್ರೆ ಬೋಟಿ ಮಸಾಲ ರೆಡಿ. ಇವಾಗ ನಾವು ಈರುಳ್ಳಿ, ಕ್ಯಾರೆಟು ಅದೇನು ಮಿಕ್ಸ್ ಮಾಡಿದ್ವಿ ಅದನ್ನೆಲ್ಲ ಈ ರೀತಿ ಫಿಲ್ ಮಾಡಿಕೊಂಡ್ರೆ ಬೋಟಿ ಮಸಾಲ ರೆಡಿ. ಈಗ ನಾವೇನು ಪುದೀನ ಚಟ್ನಿನ ರುಬ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀವಿ. ಇವಾಗ ಸ್ವಲ್ಪ ಸೇವ್ ಹಾಕ್ತಾಯಿದ್ದೀವಿ, ಹಾಗೆ ಸ್ವಲ್ಪ ಕಡಲೆಪುರಿ. ನೋಡಿ ಫ್ರೆಂಡ್ಸ್, ಇವಾಗ ಬೋಟಿ ಮಸಾಲ ರೆಡಿಯಾಗಿದೆ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಬೋಟಿ ಮಸಾಲ ಇವಾಗ ರೆಡಿಯಾಗಿದೆ. ನೋಡಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇನ್ನೂ ದೊಡ್ಡ ಬೋಟಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ. ಫ್ರೆಂಡ್ಸ್, ನೋಡೋದಲ್ಲ ಬೋಟಿ ಮಸಾಲ ಮಾಡೋದು ಎಷ್ಟು ಈಸಿ ಅಂತ ಅಂದ್ಬಿಟ್ಟು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ಬೇಕಿದ್ರೆ ಸ್ವಲ್ಪ ಸ್ವೀಟ್ ಚಟ್ನಿನೂ ಕೂಡ ಮಾಡಿ ಹಾಕೋಬಹುದು. ನಾವಿಲ್ಲಿ ಸ್ವೀಟ್ ಚಟ್ನಿನ ಮಾಡಿಲ್ಲ, ಬಟ್ ಈಗೂ ಕೂಡ ಚೆನ್ನಾಗಿದೆ, ಹೀಗೇನು ಕೂಡ ಚೆನ್ನಾಗಿದೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸಿಂಪಲ್ ಆ್ಯಂಡ್ ಈಸಿ ಬೋಟಿ ಮಸಾಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ ನಿಮಗೆ. ಬಾಯ್ ಫ್ರೆಂಡ್ಸ್.